ಇವಾಗ ರಾಜ್ಯದಂತ ಚರ್ಚೆ ಆಗ್ತಾ ಇರೋದು ಸಿನಿಮಾ ಟಿಕೆಟ್ ಪ್ರೈಸ್ ಆಯ್ತಾ. ಈ ಹಿಂದೆ ರಾಜ್ಯ ಸರ್ಕಾರ ಅನೌನ್ಸ್ಮೆಂಟ್ ಕೂಡ ಮಾಡಿತ್ತು. ಎಲ್ಲಾ ಥಿಯೇಟರ್ ಗಳಿಗೆ ಎಲ್ಲಾ ಮಲ್ಟಿಪ್ಲೆಕ್ಸ್ ಗಳಿಗೆ ಮಿತಿ ಹಿಡಿತಾ ಇದ್ದೀವಿ, ಕೇವಲ 200 ರೂಪಾಯಿ ಅಷ್ಟೇ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ರು. ಬಟ್ ಅದು ಯಾವ್ದೇ ರೀತಿ ಅಪ್ಲಿಕೇಬಲ್ ಆಗಿಲ್ಲ. ಬರೋಬ್ಬರಿ 200 ಅಲ್ಲ 2,000 ರೂಪಾಯಿನ ಟಿಕೆಟ್ ಕೂಡ ಮಾಡಿದ್ದಾರೆ. ಈ ರೀತಿ ಬೇರೆ ಭಾಷೆ ಸಿನಿಮಾಗಳು ಕೂಡ ಬರ್ತವೆ. ಈ ರೀತಿ ಸಾಕಷ್ಟು ದುಡ್ಡನ್ನ ಮಾಡ್ಕೊಂಡು ಹೋಗ್ತವೆ ಅಂತ ಮಾಹಿತಿ ಬರ್ತಾ ಇದೆ. ಏನ್ ವಿಪರ್ಯಾಸ ಅಂದ್ರೆ ಇದನ್ನೆಲ್ಲ ಮನವಿ ಕೊಟ್ಟಿದ್ದೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರು. ಅವ್ರ ಥಿಯೇಟರ್ ಅಲ್ಲೇ ಬರೋಬ್ಬರಿ 800, 1,000, 2,000 ರೂಪಾಯಿ ಆಗಿದೆ ಅಂತ ಕೂಡ ಹೇಳಿದೆ. ನಮ್ಮ ವಿಪರ್ಯಾಸ ಎಲ್ಲ ಕೂಡ ಬಿಸ್ನೆಸ್ ಕೂಡ ಮಾಡ್ಕೊಂಡು ಹೋಗ್ತಾರೆ. ಈ ರೀತಿ ಆಗ್ತಾ ಇದೆ. ಆಗಸ್ಟ್ 14 ಬಹು ನಿರೀಕ್ಷಿತ ಪೊಲೀಸ್ ಸಿನಿಮಾ ಕೂಡ ರಿಲೀಸ್ ಬರ್ತಾ ಇದೆ. ಅದಕ್ಕೆ ಬೇಜಾರಿಲ್ಲ, ನಮ್ಮ ಸಿನಿಮಾ ಕೂಡ ಬೇರೆ ರಾಜ್ಯದಲ್ಲಿ ಕೂಡ ಬರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ರೀತಿ ಬೇಕಾಬಿಟ್ಟು 2,000, 3,000 ಎಲ್ಲ ಕೂಡ ಮಾಡಿದ್ರೆ ಈ ರೀತಿ ಹೋದ್ರೆ ಕನ್ನಡ ಸಿನಿಮಾಗಳು ಯಾರು ನೋಡ್ತಾರೆ? ಈ ರೀತಿ ಮಾಡಿದ್ರೆ ಪರಭಾಷೆಗೆ ಒಂದು ರೀತಿ, ಕನ್ನಡಕ್ಕೆ ಒಂದು ರೀತಿ, ಅದೇ ರೀತಿ ನಿಯಮಗಳು ಕೂಡ ಇಲ್ವಾ? ತಮಿಳ್ನಾಡಲ್ಲಿ ಇಲ್ದಿರೋ ನಿಯಮ ನಮ್ಮ ಕರ್ನಾಟಕದಲ್ಲಿ ಯಾಕೆ ಅಂತ ಚೆನ್ನಾಗಿ ಕೇಳ್ತಾ ಇದಾರೆ. ಬಿಕಾಸ್ ತಮಿಳ್ನಾಡಲ್ಲಿ ನೋಡಿ ಬುಕ್ ಮೈ ಶೋನಲ್ಲಿ ತಮಿಳ್ನಾಡು ಅಂತ ಹೊಡೆದ್ಬಿಟ್ಟು ಚೆನ್ನೈ ಹೊಡೆದ್ಬಿಟ್ಟು ನೋಡಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಟಿಕೆಟ್ 53, 60, 150, 200 ರೂಪಾಯಿ ಮ್ಯಾಕ್ಸಿಮಮ್. ಅದ್ರ ದಾಟೇ ಇಲ್ಲ. ಯಾವ ಮಲ್ಟಿಪ್ಲೆಕ್ಸ್ ಹೋಗ್ಲಿ, ಮಾಲ್ ಹೋಗ್ಲಿ 200 ರೂಪಾಯಿ ದಾಟೇ ಇಲ್ಲ. ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ 350, 400 ರೂಪಾಯಿ, 2,000 ರೂಪಾಯಿವರೆಗೂ ಇರುತ್ತೆ. ಫಸ್ಟ್ ಅಂತೂ ಕೇಳಲೇಬೇಡಿ, ಗಗನಕ್ಕೆ ಹೋಗಿರುತ್ತೆ. ಈ ರೀತಿ ಆಗಿರೋದು ಚರ್ಚೆ ಆಗ್ತಾ ಇದೆ. ನೋಡೋಣ ಏನ್ ಡಿಸಿಷನ್ ತೆಗೆದುಕೊಳ್ತಾರೆ ಅಂತ. ಬಟ್ ವಿಪರ್ಯಾಸ ಅಂದ್ರೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ದೊಡ್ಡದಾಗಿ ಭಾಷಣ ಮಾಡ್ತಾರೆ, ಮನವಿ ಕೊಡ್ತಾರೆ, ನಾನೇ ಮೇಲೂ ಅಂತಾರೆ. ಬಟ್ ಅವ್ರ ಥಿಯೇಟರ್ ಈ ರೀತಿ ಕೂಡ ಮಾಡ್ತಾ ಇರೋದು ಜನರಿಗೆ ಆತಂಕ ಮೂಡಿಸಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.